ಡಾ ಬಿ.ಆರ್. ಅಂಬೇಡ್ಕರ್ ಎಂಬ ಮಹಾಶಕ್ತಿ. ವಿಮರ್ಶಾತ್ಮಕ ಪ್ರಬಂಧ ಕನ್ನಡ ಕೊರಳು ವತಿಯಿಂದ. ಭಾರತದ ಸಾಮಾಜಿಕ, ರಾಜಕೀಯ ಮತ್ತು ಬೌದ್ಧಿಕ ಇತಿಹಾಸದಲ್ಲಿ ಡಾ ಬಿ.ಆರ್. ಅಂಬೇಡ್ಕರ್ ಅವರು ಅಪ್ರತಿಮ ಮಹಾಶಕ್ತಿಯಾಗಿ ಬೆಳಗಿದ್ದಾರೆ. ಅವರು ಕೇವಲ ಸಂವಿಧಾನ ಶಿಲ್ಪಿಯಾಗಿಯಷ್ಟೇ ಅಲ್ಲ, ಶೋಷಿತ, ದಮನಿತ ಸಮುದಾಯಗಳ ಹಕ್ಕುಗಳಿಗಾಗಿ ಹೋರಾಡಿದ ಕ್ರಾಂತಿಕಾರಿ ಚಿಂತಕ, ಧೈರ್ಯಶಾಲಿ ನಾಯಕ ಮತ್ತು ಆಧುನಿಕ ಭಾರತದ ಬೌದ್ಧಿಕ ದೀಪಸ್ತಂಭವಾಗಿದ್ದರು. ಅಂಬೇಡ್ಕರ್ ಅವರ ಜೀವನವೇ ಒಂದು ಹೋರಾಟದ ಪಾಠ. ಅಸ್ಪೃಶ್ಯತೆ, ಸಾಮಾಜಿಕ ಅವಮಾನ ಮತ್ತು ಅವಕಾಶಗಳ ನಿರಾಕರಣೆಯನ್ನು ಎದುರಿಸಿದರೂ ಶಿಕ್ಷಣವನ್ನು ಶಸ್ತ್ರವನ್ನಾಗಿ ಮಾಡಿಕೊಂಡು ಅವರು ಜಗತ್ತಿನ ಶ್ರೇಷ್ಠ ವಿಶ್ವವಿದ್ಯಾನಿಲಯಗಳಲ್ಲಿ ವಿದ್ಯಾಭ್ಯಾಸ ಮಾಡಿದರು. ಈ ಸಾಧನೆಯ ಮೂಲಕ ಅವರು ಶಿಕ್ಷಣವೇ ಶಕ್ತಿ ಎಂಬ ತತ್ವವನ್ನು ಜೀವಂತವಾಗಿ ಪ್ರತಿಪಾದಿಸಿದರು. ಅವರ ದೃಷ್ಟಿಯಲ್ಲಿ ಶಿಕ್ಷಣವು ವ್ಯಕ್ತಿಯನ್ನು ಮಾತ್ರವಲ್ಲ, ಸಮುದಾಯವನ್ನೇ ಉದ್ಧರಿಸುವ ಶಕ್ತಿ. ಸಾಮಾಜಿಕ ನ್ಯಾಯದ ವಿಚಾರದಲ್ಲಿ ಅಂಬೇಡ್ಕರ್ ಅವರ ವಿಮರ್ಶಾತ್ಮಕ ನಿಲುವು ಸ್ಪಷ್ಟವಾಗಿತ್ತು. ಜಾತಿ ವ್ಯವಸ್ಥೆಯನ್ನು ಅವರು ಕೇವಲ ಸಾಮಾಜಿಕ ಸಮಸ್ಯೆಯಾಗಿ ಅಲ್ಲ, ಮಾನವೀಯತೆಗೆ ವಿರುದ್ಧವಾದ ವ್ಯವಸ್ಥೆಯಾಗಿ ಕಂಡರು. ಇನ್ಹಲೇಷನ್ ಆಫ್ ಕಾಸ್ಟ್ ಮುಂತಾದ ಬರಹಗಳಲ್ಲಿ ಅವರು ಜಾತಿ ವ್ಯವಸ್ಥೆಯ ಮೂಲ ಪರಿಣಾಮಗಳು ಮತ್ತು ಅದನ್ನು ಬೇರು ಸಮೇತ ಕಿತ್ತು ಹಾಕುವ ಅಗತ್ಯವನ್ನು ತರ್ಕಬದ್ಧವಾಗಿ ವಿಶ್ಲೇಷಿಸಿದರು. ಈ ನಿಲುವುಗಳು ಅಂದಿನ ಸಾಂಪ್ರದಾಯಿಕ ಚಿಂತನೆಗಳಿಗೆ ಸವಾಲಾಗಿದ್ದು ಕೆಲವೊಮ್ಮೆ ತೀವ್ರ ವಿರೋಧಕ್ಕೂ ಕಾರಣವಾಯಿತು. ಆದರೆ ಅವರ ವಿಮರ್ಶೆ ಅತಿರೇಕವಲ್ಲ, ಅದು ಸಮಾನತೆ ಮತ್ತು ಮಾನವ ಘನತೆಯ ಮೇಲಿನ ಬದ್ಧತೆಯಿಂದ ಹುಟ್ಟಿದ್ದಾಗಿತ್ತು. ಭಾರತ ಸಂವಿಧಾನ ರಚನೆಯಲ್ಲಿ ಅಂಬೇಡ್ಕರ್ ಅವರ ಪಾತ್ರ ಅತೀವ ಮಹತ್ವದ್ದಾಗಿದೆ. ಸಮಾನತೆ, ಸ್ವಾತಂತ್ರ್ಯ, ಸಹೋದರತ್ವ ಎಂಬ ಮೌಲ್ಯಗಳನ್ನು ಕಾನೂನು ರೂಪದಲ್ಲಿ ನೆಲೆಗೊಳಿಸುವ ಮೂಲಕ ಅವರು ದೇಶದ ಭವಿಷ್ಯಕ್ಕೆ ದೃಢ ಅಡಿಪಾಯ ಹಾಕಿದರು. ಮೂಲಭೂತ ಹಕ್ಕುಗಳು, ಸಾಮಾಜಿಕ ನ್ಯಾಯ, ಅಲ್ಪಸಂಖ್ಯಾತರ ರಕ್ಷಣೆ, ಮಹಿಳಾ ಹಕ್ಕುಗಳ ಫಲಪಡಿಸುವಿಕೆ ಇವೆಲ್ಲದಲ್ಲಿಯೂ ಅವರ ದೃಷ್ಟಿ ಆಳವಾದದ್ದು. ವಿಶೇಷವಾಗಿ ಮಹಿಳೆಯರ ಹಕ್ಕುಗಳ ವಿಷಯದಲ್ಲಿ ಅವರು ತಮ್ಮ ಕಾಲಕ್ಕಿಂತ ಬಹಳ ಮುಂದೆ ಇದ್ದರು ಎಂಬುದು ಅವರ ಚಿಂತನೆಯ ಮಹತ್ವವನ್ನು ತೋರಿಸುತ್ತದೆ. ವಿಮರ್ಶಾತ್ಮಕವಾಗಿ ನೋಡಿದರೆ ಅಂಬೇಡ್ಕರ್ ಅವರ ಆಲೋಚನೆಗಳು ಕೇವಲ ಕಾನೂನು ಸುಧಾರಣೆಯಲ್ಲೇ ಸೀಮಿತವಾಗಿರಲಿಲ್ಲ. ಅವು ಸಮಾಜದ ಮನೋಭಾವ ಬದಲಾವಣೆಯನ್ನು ಗುರಿಯಾಗಿಟ್ಟುಕೊಂಡಿದ್ದವು. ಆದರೆ ಕಾನೂನು ಇದ್ದರೂ ಅದರ ಅನುಷ್ಠಾನ ಮತ್ತು ಸಾಮಾಜಿಕ ಮನೋಭಾವದ ಪರಿವರ್ತನೆ ನಿಧಾನವಾಗಿರುವುದು ಇಂದಿಗೂ ದೊಡ್ಡ ಸವಾಲು. ಇದರಿಂದ ಅಂಬೇಡ್ಕರ್ ಅವರ ಚಿಂತನೆಗಳ ಪ್ರಸ್ತುತತೆಯೇ ಮತ್ತಷ್ಟು ಸ್ಪಷ್ಟವಾಗುತ್ತದೆ. ಒಟ್ಟಿನಲ್ಲಿ ಡಾ ಬಿ.ಆರ್. ಅಂಬೇಡ್ಕರ್ ಎಂಬ ಮಹಾಶಕ್ತಿ ಜ್ಞಾನ, ಧೈರ್ಯ ಮತ್ತು ಮಾನವೀಯತೆಯ ಸಂಗಮವಾಗಿದೆ. ಅವರು ತೋರಿದ ದಾರಿ, ಶಿಕ್ಷಣ, ಸಂಘಟನೆ ಮತ್ತು ಹೋರಾಟ ಇಂದಿನ ಸಮಾಜಕ್ಕೂ ಸಮಾನವಾಗಿ ಪ್ರೇರಣಾದಾಯಕ. ಅವರ ಚಿಂತನೆಗಳನ್ನು ಕೇವಲ ಸ್ಮರಣೆಯಲ್ಲಿ ಉಳಿಸುವುದಲ್ಲ, ಜೀವನದಲ್ಲಿ ಅಳವಡಿಸಿಕೊಳ್ಳುವುದೇ ಅವರಿಗೆ ಸಲ್ಲಿಸುವ ನಿಜವಾದ ಗೌರವ. ಕೇಳಿದ್ದಕ್ಕಾಗಿ ಧನ್ಯವಾದಗಳು. ಇಂತಹ ಮಹಾ ಚೈತನ್ಯಕ್ಕೆ ಅವರ ಜನ್ಮದಿನದ ಅಂಗವಾಗಿ ಮಹಾ ನಮನಗಳನ್ನು ಸಲ್ಲಿಸುತ್ತಿದ್ದೇನೆ. ಕನ್ನಡ ಕೊರಳು, ಕನ್ನಡ ಕತೆ, ಕವನ, ಪ್ರಬಂಧ, ವಿಮರ್ಶೆ ಎಲ್ಲದಕ್ಕಾಗಿ ಭೇಟಿ ಕೊಡಿ. ಕನ್ನಡ ಕೊರಳು.